ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೆನ್ಸ್. ನಾನು ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ ಮಾಡೋಣ ಅಂತ ಮೊದಲೇ ಡಿಸೈಡ್ ಮಾಡಿದ್ದೆ. ಬಟ್ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಎಲ್ಲ ಒಳಗಡೆ ಹೋಗ್ಲಿ, ಕಾಮನ್ ಮ್ಯಾನ್ಸ್ ಒಳಗಡೆ ಹೋಗ್ಲಿ, ಸುದೀಪ್ ಸರ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಹೋಸ್ಟ್ ಮಾಡ್ಲಿ, ಆಮೇಲೆ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡೋಣ, ಆವಾಗ್ಲಿಂದ ಒಂದು ತೂಕ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅದು ಯಾವ್ದೋ ಅಗ್ನಿ ಸಾಕ್ಷಿನೋ ಅಗ್ನಿ ಪರೀಕ್ಷೆನೋ ಯಾವ್ದೋ ಒಂಥರ ಎಪಿಸೋಡ್ ಮಾಡ್ತಿದಾರಲ್ಲ, ಆ ಕ್ರಿಂಜ್ ಎಪಿಸೋಡ್ ನೋಡಿ ಅಲ್ಲಿ ಬಂದಿರೋಂತ ಆ ಕ್ರಿಂಜ್ ಕಂಟೆಸ್ಟೆಂಟ್ಸ್ ಗಳು ಇಲ್ಲ ಕಾಮನ್ ಮ್ಯಾನ್ಸ್ ಅಂತ ಕರ್ಕೊಂಡ್ ಬರ್ತಾರೆ. ನಿಜವಾಗ್ಲೂ ಅವ್ರನ್ನೆಲ್ಲ ಬಿಗ್ ಬಾಸ್ ಅಲ್ಲಿ ನಾವ್ ಯಾಕಾದ್ರೂ ನೋಡ್ಬೇಕು, ಇವ್ರನ್ನೆಲ್ಲ ನೋಡಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಟ್ಟು ಸೆಲೆಕ್ಟ್ ಮಾಡ್ತಿದಾರ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಕಂಟೆಂಟ್ ಮಾಡಕ್ ಬಂದೆ. ಫಸ್ಟ್ ಆಫ್ ಆಲ್ ಅದಿರೋ ಜಡ್ಜಸ್ ಆಗ್ಲಿ, ಇಲ್ಲಾಂದ್ರೆ ಆಂಕರ್ ಆಗ್ಲಿ, ಇಲ್ಲ ಕಲರ್ಸ್ ಚಾನಲ್ ಆಗ್ಲಿ, ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಬಿಗ್ ಬಾಸ್ಗೆ ಹೈಪ್ ಬಂದಿರೋದು ಸೆಲೆಬ್ರಿಟೀಸ್ ಒಳಗಡೆ ಹೋಗಿ ಏನೋ ಆಟ ಆಡ್ತಾರೆ, ಇಲ್ಲಾಂದ್ರೆ ಯಾರೋ ಕಾಮನ್ ಮ್ಯಾನ್ ನೀವು ಕರ್ಕೊಂಡ್ ಬರ್ತೀರಾ ಅದರಿಂದ ಅಲ್ಲ. ಬಿಗ್ ಬಾಸ್ಗೆ ಫಸ್ಟ್ ಹೈಪ್ ಬಂದಿರೋದೇ ಸುದೀಪ್ ಸರ್ ಅದನ್ನ ಹೋಸ್ಟ್ ಮಾಡ್ತಿದ್ದಾರೆ. ಆಮೇಲೆ ಶನಿವಾರ ಭಾನುವಾರ ಕಂಟೆಸ್ಟೆಂಟ್ ನ ಯಾವ ತರ ಸುದೀಪ್ ಸರ್ ರೋಸ್ಟ್ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ನೋಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಿಗ್ ಬಾಸ್ಗೆ ಆ ರೇಂಜ್ಗೆ TRP ಬಂದಿರೋದು. ನೀವು 3 ಜನ 4 ಜನ ಇಲ್ಲಾಂದ್ರೆ ಇಬ್ಬರು ಮೂವರು ಕಾಮನ್ ಮ್ಯಾನ್ ನ ತಂದು ಸೆಲೆಬ್ರಿಟೀಸ್ ಜೊತೆ ಹಾಕ್ಬಿಡ್ತೀರಾ. ಅದ್ ಹೆಂಗಾಗ್ಬಿಡುತ್ತಂದ್ರೆ, ಈ ಸೆಲೆಬ್ರಿಟೀಸು ಕಾಮನ್ ಮ್ಯಾನ್ಗೂ ಏನು ಬೈಯಕ್ಕಾಗಲ್ಲ. ಇಲ್ಲ ಕಾಮನ್ ಮ್ಯಾನ್ ಏನಾದ್ರು ಸೆಲೆಬ್ರಿಟೀಸ್ ಬೈದ್ಬಿಟ್ರೆ ಸೆಲೆಬ್ರಿಟೀಸ್ಗೂ ಅರ್ಟ್ ಆಗ್ಬಿಡುತ್ತೆ, ಈ ನೋಡು ಒಬ್ಬ ಕಾಮನ್ ಮ್ಯಾನ್ ನಮ್ನ ಬೈಯೋ ಲೆವೆಲ್ ಬಂದ ಅಂತ. ಇಲ್ಲ ಅಪ್ಪಿ ತಪ್ಪಿ ಕಾಮನ್ ಮ್ಯಾನ್ ಬಗ್ಗೆ ಏನಾದ್ರು ಒಬ್ಬ ಸೆಲೆಬ್ರಿಟಿ ಮಾತಾಡ್ಬಿಟ್ರೆ ಕಾಮನ್ ಮ್ಯಾನ್ ಎಲ್ಲ ಒಂದ್ ಕಾರ್ನರ್ ಮಾಡಿ ನೋಡ್ತಾವ್ರೆ, ಸೆಲೆಬ್ರಿಟೀಸ್ ಎಲ್ಲ ಬಿಲ್ಡಪ್ ತಗೊಂತಾವ್ರೆ ಅಂತ ಅದಕ್ಕೆ ಒಂದು TRP ಬರೋ ತರ ಆಗ್ಬಿಡುತ್ತೆ. ನೀವ್ ಯಾವ ತರ ಪ್ಲಾನ್ ಮಾಡ್ತಿದ್ರೆ ಎಪಿಸೋಡ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನು ಅಂದ್ರೆ, ನೀವು ಮಾಡ್ತಿರೋ ಅಗ್ನಿ ಪರೀಕ್ಷೆ ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ತು ರೋಸ್ಟ್ ಮಾಡೋ ತರಾನೇ ಐತೆ. ಪ್ಲಸ್ ಆ ರೇಂಜ್ಗೆ ಹೈಪ್ ಕೊಟ್ಟು ಈ ಕಂಟೆಸ್ಟ್ ಎಲ್ಲ ತಗೊಂಡೋಗಿ ನೀವು ಬಿಗ್ ಬಾಸ್ ಅಲ್ಲಿ ಹಾಕಿ ಇದನ್ನ ನೋಡ್ಬೇಕಾಗಿರೋದು ನಮ್ಮನೆ ಬರ ಏನು ಮಾಡಕ್ಕಾಗಲ್ಲ. ಬಟ್ ನನಗ್ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ, ಕಾಮನ್ ಮ್ಯಾನ್ ಬಿಗ್ ಬಾಸ್ಗೆ ಯಾಕೆ ಬೇಕು? ಇವಾಗ ಫಸ್ಟ್ ಆಫ್ ಆಲ್ ಯಾವುದೇ ಆಡಿಯನ್ಸ್ ಆಗ್ಲಿ, ಒಬ್ಬ ಕಾಮನ್ ಮ್ಯಾನ್ ನ ಬಿಗ್ ಬಾಸ್ ಒಳಗಡೆ ನಾವ್ ಯಾಕೆ ನೋಡ್ಬೇಕು? ನಾವು ಬಿಗ್ ಬಾಸ್ ಒಳಗಡೆ ಒಬ್ಬ ಸೆಲೆಬ್ರಿಟೀಸ್ ನ ಸುದೀಪ್ ಸರ್ ಯಾವ ತರ ರೋಸ್ಟ್ ಮಾಡ್ತಾರೆ, ಒಬ್ಬ ಸೆಲೆಬ್ರಿಟಿ ಅವನ್ ಸೆಲೆಬ್ರಿಟಿ ಅನ್ನೋದನ್ನ ಬಿಟ್ಟು ಬಿಗ್ ಬಾಸ್ ಒಳಗಡೆ ಯಾವ ತರ ಇರ್ತಾನೆ, ಅವನ್ ವ್ಯಕ್ತಿತ್ವ ಯಾವ ತರ ಇರುತ್ತೆ, ಇದನ್ನೆಲ್ಲ ನೋಡ್ಬೇಕು ಅಂದ್ಬಿಟ್ಟೆ ಫಸ್ಟ್ ಆಫ್ ಆಲ್ ನಾವು ಬಿಗ್ ಬಾಸ್ ಆಡಿಯನ್ಸ್ ಆಗಿ ವೇಟ್ ಮಾಡ್ತಿರೋದು. ಇದ್ರಲ್ಲಿ ನೀವು ಕಾಮನ್ ಮ್ಯಾನ್ ನ ತಂದಾಕಿದ್ರೆ ಅದ್ ಯಾವ ತರ ಆಗ್ಬಿಡುತ್ತೆ ಅಂದ್ರೆ, ಅದ್ ಕಡೆ ಕಾಮನ್ ಮ್ಯಾನ್ಗೂ ಸಪೋರ್ಟ್ ಮಾಡಕ್ಕಾಗಲ್ಲ, ಸೆಲೆಬ್ರಿಟಿ ಇದನ್ನ ನೀವು TRP ಗೋಸ್ಕರನೇ ಮಾಡ್ತಿದ್ರೆ. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದನ್ನೇ ಮಾಡ್ತಾರೆ, ಅಗ್ನಿ ಪರೀಕ್ಷೆ ಅಂತೆ ಅದು ಇದು. ಆ ತೆಲುಗು ಚಾನಲ್ ಅಲ್ಲಿ ಒಂದ್ ಮಾಡ್ತಾರೆ, ತಮಿಳಲ್ಲಿ. ಇದನ್ನೆಲ್ಲ ನೋಡ್ತಿದ್ರೆ ನೀವು ಬಿಗ್ ಬಾಸ್ ಇನ್ನೂ 1 ತಿಂಗಳು 2 ತಿಂಗಳು ಇರ್ಬೋದೇನೋ, ಬಟ್ ಇವಾಗಿಂದಾನೇ ಅದ್ರ ವ್ಯಾಲ್ಯೂನೇ ಆಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇನ್ನು ಅಗ್ನಿ ಪರೀಕ್ಷೆಯಲ್ಲಿ ಕೂತಿರೋ ಜಡ್ಜಸ್ ಬಗ್ಗೆ ಮಾತಾಡೋದಾದ್ರೆ, ಜಡ್ಜಸ್ ಹೆಸರುಗಳು ಬೇಡ, ಒಂದೊಂದು ಜಡ್ಜು ಒಂದೊಂದು ರೇಂಜ್ಗೆ ಬಿಲ್ಡಪ್ ಕೊಡ್ತಾವ್ರೆ. ಸರ್, ನಾವು ನಿಮ್ ಎಪಿಸೋಡ್ಸ್ನೆಲ್ಲ ಮುಂಚೆನೆ ನೋಡ್ಬಿಟ್ಟಿದೀವಿ. ಇವಾಗ ನೀವು ಚಾಲೆಂಜ್ ಆಗ್ತೀರಾ ಗೊತ್ತಾ, ಅಲ್ಲಿ ಬರೋ ಇದಕ್ಕೆ ಏನದು ಕಂಟೆಸ್ಟೆಂಟ್ಸ್ಗೆ, ನಾವ್ ಇಲ್ಲಿ ಕುತ್ಕೊಳ್ಳಕ್ಕೆ ನಾವು ಅದನ್ನ ಮಾಡಿದಿರಿ ಇದನ್ನ ಮಾಡಿದಿರಿ ಅನ್ನೋ ರೇಂಜ್ಗೆ. ಅದರಲ್ಲೂ ನಮ್ಮ ಆಂಕರ್ ಹೆಸರು ಹೇಳಬಾರ್ದು, ಆಂಕರ್ ಕೂಡ ಓವರ್ ಬಿಲ್ಡಪ್ ಕೊಡೋದು. ನಾವ್ ಅಷ್ಟು ಕಷ್ಟಪಟ್ಟು ಇಲ್ಲಿ ಬಂದ್ರಿ, ಆ ಸ್ಟೇಜ್ ಅಲ್ಲಿ ಅವ್ರು ಕುತ್ಕೊಳ್ಳಕ್ಕೆ ಆ ರೇಂಜ್ ಮಾಡಿದ್ದಾರೆ, ಅವ್ರ ಹೆಸರು ನಿಮಗ್ ಗೊತ್ತಿಲ್ವಾ, ಹಂಗೆ ಹಿಂಗೆ ಅಂತ ಸಿಲ್ಲಿ ಸಿಲ್ಲಿ ರೀಸನ್ ಇಟ್ಕೊಂಡು ರಿಜೆಕ್ಟ್ ಮಾಡ್ತಾರೆ. ಏನೇನೋ ದೊಡ್ಡ ದೊಡ್ಡ ಸಾಧನೆ ಮಾಡಿ ಎಲ್ಲ ಬಿಗ್ ಬಾಸ್ ಜಡ್ಜಸ್ ಸ್ಥಾನಕ್ಕೆ ಬಂದಿಲ್ಲ. ನಾವು ಆ ಜಡ್ಜ್ಗಳು ಕಂಟೆಸ್ಟೆಂಟ್ ಆಗಿರೋ ಎಪಿಸೋಡ್ಗಳನ್ನು ನೋಡ್ಕೊಂಡ್ ಬಂದಿದ್ದೀರಿ. ಅದ್ರಲ್ಲಿ ಅವ್ರನ್ನ ಯಾವ ತರ ರುಬ್ತಾ ಇದ್ರು, ಅವ್ರ ಆಪೋಸಿಟ್ ಇರೋ ಕಂಟೆಸ್ಟೆಂಟ್ಗಳು ಯಾವ್ದೇ ತರ ರುಬ್ತಾ ಇದ್ರು ಅಂತ ಪ್ರತಿ ಒಂದ್ ಎಪಿಸೋಡ್ನು ನೋಡ್ಕೊಂಡೆ ನಾವು ಬಿಗ್ ಬಾಸ್ ಸೀಸನ್ 13 ಬಂದಿರೋದು. ಅದನ್ನ ಬಿಟ್ಬಿಟ್ಟು ಏನೋ ಜಡ್ಜಸ್ ಏನೋ ಮೇಲಿಂದ ಇಳಿದ್ ಬಂದ್ಬಿಟ್ಟಾರೆ, ಆ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದೀರಾ. ಇನ್ನು ಆ ಜಡ್ಜಸ್ ಅಂತೂ ಏನೋ ಹಿಂಗ್ ಪೇಪರ್ ಹಿಂಗ್ ಎತ್ತು ಬಿಸಾಕದಂತೆ, ಇಲ್ಲಾಂದ್ರೆ ಏನೇನೋ ಮಾಡ್ತಾರೆ. ಓಕೆ, ನೋಡೋಣ ಇನ್ನು ಯಾವ್ದೇ ತರ ಬಿಲ್ಡಪ್ ಕೊಡ್ತಾರೆ. ಬಟ್ ತೀರಾ ನೀವು ಬಿಲ್ಡಪ್ ಕೊಡಿ, ಬಟ್ ಅವರು ಬಂದಿರೋ ಕಂಟೆಸ್ಟೆಂಟ್ಸ್ ಆಪೋಸಿಟ್ ಇರ್ತಾರಲ್ವಾ, ಅವ್ರಿಗೆ ಒಂದು ಹೆಂಗೆ ಅಂದ್ರೆ ಮುಖದ ಮೇಲೆ ಹೊಡೆದಂಗೆ ಏನೋ ಅವ್ರ ಕ್ಯಾರೆಕ್ಟರ್ನ ಎತ್ತಿ ಬಿಸಾಕ ಲೆವೆಲ್ ಒಂದೊಂದು ಕಮೆಂಟ್ ಮಾಡ್ತೀರಾ, ಅವಾಗ ತುಂಬಾ ಹರ್ಟ್ ಆಗುತ್ತೆ. ನಿಮ್ ಫಸ್ಟ್ ಆಫ್ ಆಲ್ ಅವ್ರನ್ನ ಕರ್ಸೋದು ಇಷ್ಟಾನೇ ಇರ್ಲಿಲ್ಲ ಅಂದ್ರೆ, ನಿಮ್ TRP ಗೋಸ್ಕರನೇ ನೀವು ಕರ್ಸಿರೋದು. ಅದು ನೋಡ್ತಿರೋ ಆಡಿಯನ್ಸ್ ಎಲ್ಲಾರ್ಗೂ ಗೊತ್ತಾಗತ್ತೆ. ನೀವು ನಿಮ್ TRP ಗೋಸ್ಕರ ಕರ್ಸಿಲ್ಲ, ಇಲ್ಲ ನಾವು ಅವ್ರನ್ನ ಬಿಗ್ ಬಾಸ್ ಗೋಸ್ಕರ ಸೆಲೆಕ್ಟ್ ಮಾಡಕ್ಕೆ, ಅದನ್ನ ಅಗ್ನಿ ಪರೀಕ್ಷೆ ಮಾಡಕ್ಕೆ ನೀವು ಕರ್ಸಿದೀರಾ ಅಂದ್ರೆ, ಅಲ್ಲಿ ಸ್ಟೇಜ್ ಮೇಲೆ ಅವ್ರ ಲೆಟರ್ ಎತ್ತಿ ಬಿಸಾಕಷ್ಟು, ಇಲ್ಲಾಂದ್ರೆ ಅವ್ರ ಸ್ಟೇಜ್ ಮೇಲೆ ಅವ್ರ ಅಪ್ಲಿಕೇಶನ್ ಎತ್ತಿ ಬಿಸಾಕೋ ರೇಂಜ್ಗಿರೋ ಕಂಟೆಸ್ಟೆಂಟ್ ನ ಯಾಕೆ ಕರೆಸ್ತೀರಾ? ಕರ್ಸಿ ಪಾಪ ಅವ್ರ ಕೆರಿಯರ್ಗೆ ಯಾಕೆ ಅವಮಾನ ಮಾಡ್ತಾ ಇದೀರಾ? ಪಾಪ ಎಲ್ಲೋ ಒಂದು ರೀಲ್ಸ್ ಮಾಡ್ಕೊಂಡು, ಏನೋ ಒಂದು ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು, ಇಲ್ಲ ಏನೋ ಒಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅವ್ರನ್ನ ನೀವು ಸ್ಟೇಜ್ ಮೇಲೆ ಕರ್ಸಿ ಅವಮಾನ ಮಾಡಿದ್ರೆ, ನಿಜ ಅವ್ರ ಆಚೆ ಹೋದಾಗಿ ಯಾವ ತರ ಮಕ ಎತ್ಕೊಂಡು ಓಡಾಡ್ತಾರೆ. ಜಸ್ಟ್ ಒಂದ್ ಥಿಂಕ್ ಮಾಡಿ ಸ್ಟೇಜ್ ಮೇಲೆ ಮಾತಾಡ್ಬೋದಲ್ವಾ? ಪಾಪ ಅವ್ರ ಕೆರಿಯರ್ ನ ನೀವೆಲ್ಲ ನಿಜ ಸೇರ್ಕೊಂಡು ತುಳಿತಾ ಇದ್ದೀರಾ, ಈ ಜಡ್ಜಸ್ ಆಗಿರ್ಬೋದು. ಇನ್ನ ನಮ್ಮ ಆಂಕರ್ ಅಂತೂ ಏನೋ ಒಂದು
ದೊಡ್ಡ ರೇಂಜ್ಗೆ ಸಾಧನೆ ಮಾಡಿರೋ ರೇಂಜ್ಗೆ ಆ ಕಂಟೆಸ್ಟೆಂಟ್ ಮೇಲೆ ಕೌಂಟರ್ಗಳು ಹಾಕೋದು. ಓ ಅಥು ಇದನ್ ಮಾಡಕ್ ಬಂದ್ರ ನೀವು, ನಿಮ್ ಮಕ ನೋಡ್ಕೊಳ್ಳಿ, ಹಾ ಆಯ್ತು ಗೊತ್ತಾಯ್ತು, ಈ ತರ ಎಲ್ಲ ಇದು ಕಮೆಂಟ್ಗಳು ಹಾಕೋದು. ಏನೋ ಈ ಅಪ್ಪ ದೊಡ್ಡ ಸಾಧನೆ ಮಾಡಿ ಕೆಳಗೆ ಇಳ್ಬಿಟ್ಟಿರೋ ಲೆವೆಲ್ಗೆ ಸ್ವಲ್ಪ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗೂ ಮರ್ಯಾದೆ ಕೊಡಿ. ಯಾಕಂದ್ರೆ ಅವರು 1000 ಅಪ್ಲಿಕೇಶನ್ ಅಲ್ಲಿ ಅದನ್ನೆಲ್ಲ ದಾಟ್ಕೊಂಡು ಬಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ ಅಂದ್ರೆ, ನಿಮ್ಮ ಸೀಸನ್ಗಳಲ್ಲಿ ಏನಾದ್ರು ಇವಾಗ ಅದೇನೋ ಹೇಳ್ತಾರಲ್ವಾ, ನಾವು 20 ವರ್ಷ ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದ್ರಿ, ನಿಮ್ಗಾದ್ರೂ ಡೈರೆಕ್ಟ್ ಆಗಿ ಸಿಕ್ಕಿದೆ. ನಿಮ್ಮ ಸೀಸನ್ ಅಲ್ಲೆಲ್ಲ ಈ ತರ ಆಡಿಯನ್ಸ್ ಇಟ್ಟಿದ್ರೆ ನೀವು ಆ ಸ್ಟೇಜ್ ತುಳಿಯಕ್ಕಲ್ಲ, ಆ ಸ್ಟೇಜ್ ಹತ್ರ ಕೂಡ ಬರ್ತಿರ್ಲಿಲ್ವೇನೋ, ಆ ರೇಂಜ್ಗೆ ಘಟಾನುಘಟಿ ಕಂಟೆಸ್ಟೆಂಟ್ಗಳಿದ್ರು. ಏನೋ ಬಂದಿದ್ದೀರಾ, ಬಟ್ ನೀವು ಸೆಲ್ಫ್ ಬಿಲ್ಡಪ್ ಹಾಕೊಳ್ಳೋದ್ ಬದಲು ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗೂ ಒಂಚೂರು ಮರ್ಯಾದೆ ಕೊಟ್ರೆ ತುಂಬಾ ಚೆನ್ನಾಗಿರತ್ತೆ. ಇನ್ನು ಅಮುಕು ಡುಮುಕು, ಪಾಪ ಆ ಹುಡ್ಗನ್ ಕೆರಿಯರ್ ಹೆಂಗೆ ಅಂದ್ರೆ, ಪಾಪ ಏನೋ ರೀಲ್ಸ್ ಅಲ್ಲಿ ಮಾಡ್ಕೊಂಡು, ಇಲ್ಲ ಏನೋ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು, ಏನೋ ಒಂದ್ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ಅವ್ನ್ ಪಾಡ್ಗೆ ಅವ್ನ್ ಇದ್ದ. ನೀವು ಬಿಗ್ ಬಾಸ್ ಆಸೆ ಹುಟ್ಟಿಸಿ ಅವನ್ನ ಅಗ್ನಿ ಪರೀಕ್ಷೆಗೆ ತಗೊಂಬಂದು ಅವನ್ ಕೆರಿಯರ್ ನ ರೋಸ್ಟ್ ಮಾಡೋ ತರ ಏನ್ ಅಪ್ಲಿಕೇಶನ್ ಎತ್ತು ಬಿಸಾಕದಂತೆ, ಇಲ್ಲಿ ಒಂದ್ ಕಡೆ ಆಂಕರ್ ಇವರೆಲ್ಲ ಯಾಕೆ ಬರ್ತಾರೆ ಅನ್ನೋದಂತೆ, ಇಲ್ಲ ಅವ್ರು ಇನ್ನೊಂದು ಲೇಡಿ ಜಡ್ಜ್ ಅವರು ಹೇಳೋದಂತೆ ಯಾವ ತರ ಅಂದ್ರೆ, ಇವರೆಲ್ಲ ಯಾಕೆ ಬರ್ತಾರೆ, ನಾನು ಇವ್ನಿಗೊಂದು ಚಾನ್ಸ್ ಕೊಡೋಣ ಅನ್ನಂಗಿದ್ದೆ. ಆ ರೇಂಜ್ಗೆ ನೀವು ಚಾನ್ಸ್ ಕೊಡ್ತೀನಿ ಅನ್ನಂಗಿದ್ರೆ ಆ ರೇಂಜಿಗೆ ಮಾತಾಡಬೇಕಿತ್ತು. ಅದ್ರಲ್ಲೂ ಏನದು ಸೆಲ್ಫ್ ಬಿಲ್ಡಪ್ ಕೊಟ್ಕೊಳ್ಳೋದು, ನಾನು ಅವನ ಟ್ರಿಗರ್ ಪಾಯಿಂಟ್ ನ ಚೆಕ್ ಮಾಡ್ತಾ ಇದ್ದೆ, ಯಾವ ರೇಂಜ್ಗೆ ಟ್ರಿಗರ್ ಆಗ್ತಾನೆ, ಎಲ್ಲಿವರೆಗೂ ತಡ್ಕೋತಾನೆ ಅಂತ. ಪಾಪ ನಿಜವಾಗ್ಲೂ ಹೇಳ್ತಿಲ್ವಾ, ಅವ್ನ್ ಚಿಕ್ಕ ಹುಡ್ಗ ಅದೇನೋ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ಅವ್ನ ಹೆಸರು ಹಾಳು ಮಾಡ್ಕೊಂಡ್ಬಿಟ್ಟು ಅವನೇ ಒಂದಷ್ಟು ಆಚೆಗಡೆ ಕೆಲಸ ಮಾಡಿ ಹೆಸರು ಹಾಳಾಗ್ಬಿಟ್ಟಿದೆ. ಏನೋ ಒಂದ್ ಚಿಕ್ಕ ಓಪಿಂದ ಬರ್ತಾನೆ, ಏನೋ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಸಿಗುತ್ತೆ. ಇವಾಗ ಅವನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಕೊಂಡ್ ಬಂದಾಗ ಅಟ್ಲೀಸ್ಟ್ ಏನಾದಕ್ಕೊಂದು ಹಾಳಾಗೋಲಿ, ಒಂದು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಒಂಚೂರು ಅದು ಏನೋ ಒಂಚೂರು ಬಿಲ್ಡಪ್ ಅಲ್ಲಿ ಬಂದಿರೋದು. ಅವ್ನ್ ಮ್ಯೂಸಿಕ್ ಇಲ್ದ್ರೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾನೆ, ಅವ್ರು ನೀವೇನೋ ಕ್ವಶನ್ ಕೇಳಕ್ ಹೋಗ್ತೀರಾ, ಅವನೇನೋ ಆನ್ಸರ್ ಮಾಡಕ್ ಬರ್ತಾನೆ. ನಿಮಗೂ ಗೊತ್ತಲ್ವಾ ಅವ್ನ ಆನ್ಸರ್ ಮಾಡೋದು ಅದೇ ತರ ಅಂತ. ಸೆಲೆಕ್ಟ್ ಮಾಡಕ್ ಮುಂಚೆನೆ ಅವ್ನ ಅಪ್ಲಿಕೇಶನ್ ಅರ್ಧಿ ಬಿಸಾಕ್ಬೇಕಿತ್ತು, ಇವ್ನ್ ನಮಗ್ ಬ್ಯಾಡ್ವೇ ಬೇಡ ಅಂತ ಬಿಸಾಕ್ಬೇಕಿತ್ತು. ಅದ್ರಲ್ಲೂ ಹಂಗೆಲ್ಲ ಮಾಡಿದಿರ ನೀವು ಒಂದು ಒಳ್ಳೆ TRP ಇರೋ ಚಾನಲ್ ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಅವ್ನ್ ಆ ರೇಂಜ್ಗೆ ಅವಮಾನ ಮಾಡಿ ಕಳಿಸ್ತಿರಲ್ವಾ. ಅವ್ನ ಕೆರಿಯರ್ ಯಾವ ತರ ಇರುತ್ತೆ, ಅವ್ರ ಫ್ಯಾಮಿಲಿನ ಯಾವ ತರ ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಜನ ಎಲ್ಲ ಅಂತ ಒಂಚೂರು ಥಿಂಕ್ ಮಾಡಿದ್ರೆ, ಅವ್ನ್ ಬಿಡಿ ಅವ್ನ ಹಣೆ ಬರ ಹಂಗೆ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡ್ ಬರ್ತಾವನೆ, ಅವ್ನ್ ಹಂಗೆ ಇರ್ತಾನೆ ಅಂತ ಡಿಸೈಡ್ ಮಾಡ್ಬಿಡೋಣ. ಬಟ್ ಅವ್ನ ಫ್ಯಾಮಿಲಿ ಯಾವ ತರ ಯೋಚನೆ ಮಾಡಿರ್ಬೋದು, ಅವ್ರ ಫ್ಯಾಮಿಲಿಗೆ ಪಕ್ಕದ ಮನೆಯವರಾಗ್ಲಿ ರಿಲೇಟಿವ್ಸ್ ಆಗ್ಲಿ ಯಾವ ತರ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿರ್ಬೋದು ಈ ಒಂದು ಎಪಿಸೋಡ್ ಆದ್ಮೇಲೆ, ಇದನ್ನೆಲ್ಲ ಯೋಚನೆ ಮಾಡಿ ಒಂಚೂರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆ ಕಬಾಬ್ ಮಂಜು ಕಂಟೆಂಟ್ ಮಾಡೋದೇ ಅದೇ ತರ ಅಂತ ಇಡೀ ರೀಲ್ಸ್ ನೋಡೋರ್ಗೆ, ಸೋಷಿಯಲ್ ಮೀಡಿಯಾ ನೋಡೋರ್ಗೆ ಎಲ್ಲ ಗೊತ್ತು. ಅವ್ನ್ ಕಬಾಬ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಎಣ್ಣೆ ಹಾಕಿ ಎತ್ತಾನೆ, ಇದೇ ತರನೇ ಕಂಟೆಂಟ್, ಅವಂದು ಕ್ರಿಂಜ್ ಕಂಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆ ಕ್ರಿಂಜ್ ಕಂಟೆಂಟ್ ಇಟ್ಕೊಂಡೆ ನೀವು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ರಿ ಅವನ್ನ. ಏನೋ ಒಂದು TRP ಬರುತ್ತೆ, ಏನೋ ಒಂದು ಅಗ್ನಿ ಸಾಕ್ಷಿ ಕರ್ಸ್ಬಿಡೋಣ, ಅಗ್ನಿ ಪರೀಕ್ಷೆ ಕರ್ಸ್ಬಿಡೋಣ ಅಂತೆಲ್ಲ ಅವ್ನ್ ಕ್ರಿಂಜ್ ಕಂಟೆಂಟ್ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ಅವ್ನ್ ಸ್ಟೇಜ್ ಮೇಲೆ ಬಂದ್ರೆ, ಅವ್ನ್ಗೆ ಅದನ್ ಮಾಡಿ ಇದನ್ ಮಾಡಿ ನಾವು ಓಲ್ಡ್ ಅಲ್ಲಿ ಇರ್ತೀವಿ, ರಿಜೆಕ್ಟ್ ಮಾಡ್ತೀವಿ, ಈ ತರ ಎಲ್ಲ ಅವಮಾನ ಮಾಡಿ ಕಳ್ಸಂಗಿದ್ರೆ ಕಂಟೆಸ್ಟೆಂಟ್ ನ ಯಾಕೆ ಕರೆಸ್ತೀರಾ? ಪಾಪ ಅವ್ರ ಕೆರಿಯರ್ ನ ಯಾಕೆ ಹಾಳ್ಬಿಡ್ತೀರಾ? ಆ ದಡ್ಡ ಬಡ್ಡೆ ತಗೋಗತ್ತು ಅವ್ರ ಕೆರಿಯರ್ ನ ಹಾಳು ಮಾಡ್ತಾವ್ರೆ ಅನ್ನೋದು ಗೊತ್ತಿರಲ್ಲ. ಏನೋ ಒಂದ್ ಸ್ಟೇಜ್ ಅಲ್ಲಿ ಸಿಕ್ಬಿಟ್ರೆ ಏನೋ ಒಂದ್ ಮಾಡ್ಬಿಡೋಣ ಅಂತ ಬರ್ತಾರೆ, ಅವ್ರ ಕೆರಿಯರು ಹಾಳಾಗ್ತೈತೆ ಅಂತ ಆ ದಡ್ಡ ಬಡ್ಡೆ ತಗೋ ಗೊತ್ತಾಗಲ್ಲ. ಇನ್ನು ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದ್ದು ಯಾವ್ದು ಅಂದ್ರೆ, ಆ ರೀಲ್ಸ್ ಮಾಡ್ತಾರಲ್ಲ ಗಂಗಾ ಅಂತ, ಅವ್ರು ಬಂದು ಸ್ಟೇಜ್ ಮೇಲಿಂದ ಹೋದಾಗ ನಿಜವಾಗ್ಲೂ ಆ ವೇ- ಆ ಹುಡ್ಗಿ ಇಲ್ಲಾಂದ್ರೆ ಆ ರೀಲ್ಸ್ ಮಾಡೋ ವ್ಯಕ್ತಿತ್ವ ಕ್ಯಾರೆಕ್ಟರ್ ಯಾವ ತರ ಇತ್ತು ಅಂದ್ರೆ, ಅವ್ರ ಪರ್ಸನಲ್ ಲೈಫ್ ಇಲ್ಲಾಂದ್ರೆ ಅವ್ರು ಕಷ್ಟಪಟ್ಟು ಬಂದಿರೋದು, ಅವ್ರ ಅಮ್ಮ ಇರ್ಬೋದು, ಇಲ್ಲ ಆ ಹುಡ್ಗಿ ಏನೋ ಪ್ರೆಸ್ ಅಲ್ಲಿ ಏನೋ ಕೆಲಸ ಮಾಡ್ತಿತ್ತು ಅಂತ ಕಾಣುತ್ತೆ. ಇದನ್ನೆಲ್ಲ ಸ್ಟೇಜ್ ಮೇಲೆ ಹೇಳ್ಕೊಂಡ್ಬಿಟ್ಟಿದ್ರೆ ಮೇ ಬಿ ಸೆಲೆಕ್ಟ್ ಆಗ್ಬಿಟ್ಟಿರೋಳೇನೋ. ಅದನ್ನ ಬಿಟ್ಟು ಅವ್ರು ಏನೋ ಕ್ರಿಂಜ್ ಕಂಟೆಂಟ್ ಮಾಡಕ್ ಹೋದ್ರು, ಅದು ಅಲ್ಲಿ ರಿವರ್ಸ್ ಫೈರ್ ಆಯ್ತು. ಬಟ್ ಅವ್ರು ಒರಿಜಿನಲ್ ಆಗಿ ಯಾವ ತರ ಅವ್ರ ಫ್ಯಾಮಿಲಿ ಅದನ್ನೆಲ್ಲ ಹೇಳ್ಬಿಟ್ಟಿದ್ರೆ, ಎಷ್ಟೋ ಜನ ಬಿಗ್ ಬಾಸ್ ಅಲ್ಲಿ ಸಿಂಪತಿಗೆ ಸೆಲೆಕ್ಟ್ ಮಾಡೋರೆ ಅಂತದ್ ಇವ್ರು ಸೆಲೆಕ್ಟ್ ಮಾಡ್ಬಿಟ್ಟಿದ್ರು ಅನ್ಸುತ್ತೆ. ಅವ್ರು ಏನೋ ಹೇಳಕ್ ಹೋದ, ಅವ್ರು ಗಂಡ ಕುಡಿತಾನೆ ಸ್ವಲ್ಪ ಟಾರ್ಚರ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರು. ಅದನ್ನೆಲ್ಲ ನೀವು ಕ್ರಿಂಜ್ ತರ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರಿ, ಆ ಹುಡ್ಗಿನೂ ಅದೇ ತರ ಮಾಡ್ತಾ ಬಿಡಿ. ಬಟ್ ಏನಂದ್ರೆ ಒಂಚೂರು ಆ ಹುಡ್ಗಿ ಅವ್ಳ ಪರ್ಸನಲ್ ಲೈಫ್ ಬಗ್ಗೆ ಹೇಳಿ, ಅದ್ ಯಾವ್ದೇ ತರ ಕಷ್ಟಪಟ್ಟೆ ಅಂತ ಇದನ್ನ ಹೇಳ್ಬಿಟ್ಟಿದ್ರೆ ನಿಜವಾಗ್ಲೂ ಆಡಿಯನ್ಸ್ ಎಲ್ಲ ಕರ್ಗೋಗಿರೋರು. ಜಡ್ಜಸ್ ಆದವ್ರು ನೀವೂನು ಸೆಲೆಕ್ಟ್ ಮಾಡ್ಬಿಡ್ತಿದ್ರೇನೋ TRP ವರ್ಕ್ ಆಗತ್ತೆ ಅಂತ. ಬಟ್ ಆ ಹುಡ್ಗಿ ಏನೋ ಮಾಡಕ್ ಹೋಯ್ತು, ಅಲ್ಲಿ ಕ್ರಿಂಜ್ ಕಂಟೆಂಟ್ ತರ ಅನ್ನಿಸ್ತು. ಬಟ್ ಇವ್ರನ್ನೆಲ್ಲ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾ ಅನ್ನೋದೇ ನಮ್ಮ ಹಣೆ ಬರ. ಯಾಕಂದ್ರೆ ನೀವು ಫಸ್ಟ್ ಆಫ್ ಆಲ್ ಏನಕ್ಕೆ ಸ್ಟೇಜ್ ಕರೆಸ್ತೀರಾ? ಇವ್ರನ್ನೆಲ್ಲ ರೀಲ್ಸ್ ಅಲ್ಲೇ ನೋಡಿ ತಡ್ಕೊಳಕ್ ಆಗಲ್ಲ ನಮ್ ಕೈಯಲ್ಲಿ. ಅಂತದ್ ನೀವು ಬಿಗ್ ಬಾಸ್ ಸ್ಟೇಜ್ ಕರೆದು, ಅಗ್ನಿ ಪರೀಕ್ಷೆಯನ್ನು ಸ್ಟೇಜ್ ಕರೆದು ಇಲ್ಲಿ ಅವ್ರನ್ನ
ಟೆಸ್ಟ್ ಮಾಡಿ ಇದನ್ನೆಲ್ಲ ನೋಡಂತ ಕರ್ಮ ನಮ್ಗಾಗ್ಬಿಟ್ಟೈತಿ. ಯಾವ ತರ ಅಂದ್ರೆ ಅಪ್ಪ ಯಾವಾಗಾದ್ರೂ ಸುದೀಪ್ ಸರ್ ಬಂದು ಗ್ರ್ಯಾಂಡ್ ಎಂಟ್ರಿ ಸ್ಟಾರ್ಟ್ ಮಾಡ್ಬಿಡ್ತಾರೋ, ಯಾವಾಗ ಎಲ್ಲ ಸೆಲೆಬ್ರಿಟೀಸ್ ಒಳಗಾಕಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಬಿಡ್ತಾರೋ, ಯಾವಾಗಾದ್ರೂ ಈ ಅಗ್ನಿ ಪರೀಕ್ಷೆ ಸ್ಟಾಪ್ ಆಗುತ್ತೋ ಅನ್ನೋ ರೇಂಜ್ಗೆ ಟಾರ್ಚರ್ ಆಗ್ಬಿಟ್ಟಿದೆ ಈ ಎಪಿಸೋಡ್ ನ ನೋಡ್ತಾ ಇದ್ರೆ. ಆಮೇಲೆ ಇನ್ನೊಂದಷ್ಟು ಕಂಟೆಸ್ಟೆಂಟ್ ಸೆಲೆಕ್ಟ್ ಆಗೋದನ್ನ ನೋಡ್ತಿದ್ರೆ ಆ ನಮ್ಗೆ ಅನ್ಸೋದೇನು ಅಂದ್ರೆ ಆಡಿಯನ್ಸ್ ಆಗಿ ಮೇಬಿ ಅವರೆಲ್ಲ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಜಡ್ಜಸ್ ಬಕೆಟ್ ಹಿಡಿಬೇಕು. ಜಡ್ಜಸ್ ಬಕೆಟ್ ಹಿಡಿದ್ರೆ ಜಡ್ಜಸ್ ಆ ಬಕೆಟ್ ಗೆ ನೀರ್ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ಗೆ. ನೀವು ಜಡ್ಜಸ್ ಎಷ್ಟು ಬಕೆಟ್ ಹಿಡಿತೀರೋ ಆ ರೇಂಜ್ಗೆ ನೀವು ಕೆರಿಯರ್ ಬಿಲ್ಡ್ ಮಾಡ್ಕೋಬಹುದು ಬಿಗ್ ಬಾಸ್ ಅಲ್ಲಿ ಅನ್ನೋದನ್ನ ಒಂಥರ ಹಂಗೆ ಡೈರೆಕ್ಟ್ ಆಗಿ ಹಂಗೆ ಪೋಟ್ರೆ ಮಾಡ್ತಿದ್ರೆ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೀವು ಹಂಗೆ ಪೋಟ್ರೆ ಮಾಡ್ತಾ ಇರೋದು. ಜಡ್ಜಸ್ಗೆ ಎಷ್ಟು ಬಕೆಟ್ ಹಿಡಿದ್ರೆ ಅಷ್ಟು ಬೆಳಿಬಹುದು ಬಿಗ್ ಬಾಸ್ ಅಲ್ಲಿ ಅಂತ. ಫಸ್ಟ್ ಆಫ್ ಆಲ್ ನಿಮ್ ಜಡ್ಜಸ್ ಎಲ್ಲ ಬೆಳೆದಿರೋದೇ ಬಕೆಟ್ ಹಿಡ್ಕೊಂಡು, ಅಂತದ್ದು ಕಂಟೆಸ್ಟೆಂಟ್ಸ್ ಆಗಿ ಈ ಜಡ್ಜಸ್ ಬಕೆಟ್ ಹಿಡ್ಕೊಂಡು ಸುದೀಪ್ ಸರ್ ಹತ್ರ ಹೋಗಿ ಯಾಕೆ ಬೈಸ್ಕೊತೀರಾ? ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಎಲಿಮಿನೇಟ್ ಆಗ್ಬಿಡಿ. ಸುದೀಪ್ ಸರ್ ಅಂತೂ ಈ ಜಡ್ಜಸ್ನೇ ಬಿಟ್ಟಿಲ್ಲ, ರೋಸ್ಟ್ ಮಾಡಿ ಬಿಸಾಕ್ಬಿಟ್ಟವ್ರೆ. ಅಂತದ್ದು ಈ ಜಡ್ಜಸ್ ನಿಮ್ನ ಸೆಲೆಕ್ಟ್ ಮಾಡಿ ನೀವು ಸುದೀಪ್ ಸರ್ ಕೈಯಲ್ಲಿ ರೋಸ್ಟ್ ಆಗೋದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಹೆಂಗಿರುತ್ತೆ. ಶನಿವಾರದ ಎಪಿಸೋಡ್, ಭಾನುವಾರದ ಎಪಿಸೋಡ್ ನಿಜ ಸುದೀಪ್ ಸರ್ ಸ್ಕ್ರೀನ್ ಇಂದ ಒಳಗೆ ಬಂದು ಎಲ್ಲಾರನು ಹೊಡೆದತ್ತಾಗ ಆಚೆ ಬಿಸಾಕ್ಬಿಡೋಣ ಏನೋ, ಯಾಕಾದ್ರೂ ಈ ಬಿಗ್ ಬಾಸ್ ಇವ್ರನ್ನ ತಂದ್ರು ಅಂತ ಆ ರೇಂಜ್ಗೆ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಸುದೀಪ್ ಸರ್ ಯಾವಾಗಾದ್ರೂ ಬರ್ತಾರೋ, ಯಾವಾಗ ಎಲ್ಲ ಉಗ್ದಿ ಇವ್ರನ್ನ ಆಚೆ ಕಳಿಸ್ತಾರೋ ಅಂತ. ಇನ್ನು ನಮ್ಮ ಆಂಕರ್ ಬಗ್ಗೆ ಮಾತಾಡೋದಾದ್ರೆ, ಆಂಕರ್ ಅಂತೂ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಆಸ್ಕರ್ ಲೆವೆಲ್ ಗೆದ್ಬಿಟ್ಟು ಬಂದು ಈ ಸ್ಟೇಜ್ ಮೇಲೆ ನಿಂತ್ಕೊಂಡಂಗೆ. ಫಸ್ಟ್ ಆಫ್ ಆಲ್ ಈ ಅಗ್ನಿ ಪರೀಕ್ಷೆ ರೌಂಡ್ಗೆ ನಿಮ್ ಆಂಕರಿಂಗ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ. ಆಂಕರಿಂಗ್ ಮಾಡ್ತಿದ್ರೆ ಏನೋ ಓವರ್ ಬಿಲ್ಡಪ್ ಅಲ್ಲಿ ಆಂಕರಿಂಗ್ ಮಾಡೋದು. ನಾನ್ ಅಷ್ಟು ಸಾಧನೆ ಮಾಡಿ ಇಲ್ಲಿ ಬಂದಿದ್ದೀನಿ, ಆ ಜಡ್ಜಸ್ ಎಲ್ಲ ದೇವ್ರು, ನಾನ್ ಆ ದೇವ್ರಿಗೆ ನಾರದ ಇಲ್ಲ, ನಾನು ಆ ದೇವ್ರಿಗೆ ಪೂಜಾರಿ ಮಾಡೋ ಪೂಜಾರಿ ಅನ್ನೋ ರೇಂಜ್ಗೆ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಾವ್ರೆ ಆಂಕರ್ ಅಂದ್ರೆ. ಆಂಕರ್ ಕೌಂಟರ್ ಹಾಕೋದ್ ಬೇರೆ. ಪಾಪ ಅವ್ನ ಯಾರೋ ಹುಡ್ಗ 8 ಅವರ್ ಇಂದ ಹೆಲ್ಮೆಟ್ ಹಾಕೊಂಡು ಅದ್ರೊಳಗಡೆ ಒಂದ್ ಮಾಸ್ಕ್ ಹಾಕೊಂಡು ಕವರ್ ಮಾಡ್ಕೊಂಡ್ ಬಂದಿರ್ತಾನೆ. ಜಡ್ಜಸ್ ಆ ಮಾಸ್ಕ್ ಮತ್ತೆ ಹೆಲ್ಮೆಟ್ ತೆಗಿತಾರೆ. ಆ ಹುಡ್ಗ ಹಿಂಗ್ ಹೆಲ್ಮೆಟ್ ತೆಗ್ದ ಥೂ ಏನ್ ಈ ಮಕ ಅನ್ನೋ ರೇಂಜ್ಗೆ ಏನೋ ಆ ಹುಡ್ಗ ಅಸಹ್ಯವಾಗಿ ಕಾಣಿಸ್ತಾವನೆ ಅನ್ನೋ ರೇಂಜ್ ಕೌಂಟರ್ ಹಾಕ್ತಾರೆ ಆಂಕರ್. ಆ ಹುಡ್ಗನ ಕಂಪೇರ್ ಮಾಡಿದ್ರೆ ನಿಜ ಆಂಕರೇ ಅಸಹ್ಯವಾಗಿ ಅವನೇ. ಆ ರೇಂಜ್ಗಿರೋ ಆಂಕರ್ ಆ ಹುಡ್ಗನ ಕೌಂಟರ್ ಹಾಕೋದು. ಇನ್ನ ಅಲ್ಲಿ ಬಂದಿರೋ ಒಂದಷ್ಟು ಹಂಗೆ ಹೇಳ್ಬಾರ್ದು, ಒಂದಷ್ಟು ಕಂಟೆಂಟ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಬಿಡೋದು. ಯಾಕಂದ್ರೆ ಏನೋ ಅವ್ರ ಅತ್ತೆ ಮಕ್ಕಳು, ಏನೋ ಅವ್ರ ರಿಲೇಷನ್ಸ್ ಅನ್ನೋ ರೇಂಜ್ಗೆ ಕೆಲವೊಂದು ಕಂಟೆಸ್ಟೆಂಟ್ ನ ಟಚ್ ಮಾಡು ಕೂಡ ಮಾತಾಡ್ಸಲ್ಲ, ಆ ರೇಂಜ್ಗೆ ದೂರ ಬಿಸಾಕಿ ಮಾತಾಡೋದು. ಈ ತರ ಪಾರ್ಶಾಲಿಟಿ ಮಾಡಂಗಿದ್ರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಆಂಕರಿಂಗ್ ಯಾಕೆ ಬರ್ತೀರಾ? ಬಿಗ್ ಬಾಸ್ ಸ್ಟೇಜ್ ಮೇಲೆ ಜಡ್ಜಸ್ ಆಗಿ ಯಾಕೆ ಕುತ್ಕೋತೀರಾ? ಎಲ್ಲಾರನು ಒಂದೇ ತರ ನೋಡಂಗಿದ್ರೆ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರ್ಬೇಕು, ಆಂಕರಿಂಗ್ ಮಾಡ್ಬೇಕು, ಇಲ್ಲ ಜಡ್ಜಸ್ ಪ್ಲೇಸ್ಗೆ ಕುತ್ಕೊಬೇಕು. ಅದು ಬಿಟ್ಟು ಪಾರ್ಶಾಲಿಟಿ ಮಾಡಂಗಿದ್ರೆ ಈ ಅಗ್ನಿ ಪರೀಕ್ಷೆ ಯಾಕೆ ಡೈರೆಕ್ಟ್ ಆಗಿ ನನ್ ಕಡೆಯಿಂದ ಇಷ್ಟು ಜನ ಬರ್ತಾರೆ ಅಂತ ತಂದು ಬಿಸಾಕಿ ಒಳಗಡೆ ಕಾಮನ್ ಮ್ಯಾನ್ ಅಂತ ನಾವು ನಂಬ್ಕೊಂತೀರಿ, ಇವರೇ ಕಾಮನ್ ಮ್ಯಾನ್ ಬಿಡು ಅಂತ. ಅದನ್ನ ಬಿಟ್ಬಿಟ್ಟು ಏನೋ ಪಾರ್ಶಾಲಿಟಿ ಮಾಡಿ ಟಾರ್ಚರ್ ಎಲ್ಲ ಇನ್ನು ಬೆಟರ್ ಆಗಿ ಏನಾದ್ರು ಟ್ರೈ ಮಾಡಿ. ನಿಜ ಜನಕ್ಕೆ ಗೊತ್ತಾಗ್ತೈತೆ ನೀವೆಲ್ಲ ನಾಟಕ ಮಾಡ್ತಿದ್ದೀರಾ, ಟಾಕ್ ಬೇಕಲ್ಲ, ಅವ್ರು ಏನ್ ಹೇಳ್ತಾರೋ ಪಪ್ಪೆಟ್ ಹೇಳ್ತಾರ ಅದನ್ನ ಕೇಳಿ ನೀವು ಆಡಿಯನ್ಸ್ ಹೇಳ್ತಾ ಇದೀರಾ ಅಂತ. ಇದ್ರಲ್ಲಿ ನನ್ಗೆ ಒಂದು ರೇಂಜ್ಗೆ ಪರವಾಗಿಲ್ಲಪ್ಪ, ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಅನ್ಸಿದ್ದು ನಮ್ಮ ವಿನಯ್ ಗೌಡ್ರು. ಬಟ್ ವಿನಯ್ನು ಅಲ್ಲಿ ಒಂದ್ ಚೂರು ಓವರ್ ಆಗಿ ಮಾತಾಡ್ತಾರೆ. ಬಟ್ ಓಕೆ, ಒಂದ್ ಜಸ್ಟಿಫಿಕೇಶನ್ ಅಲ್ಲಿ ಆ ಜಡ್ಜ್ ಸ್ಥಾನಕ್ಕೆ ತೂಕ ಕೊಡ್ತಾರೆ ಅಂತ ವಿನಯ್ನ ಅನ್ಸುತ್ತೆ. ಬಟ್ ಓಕೆ, ನೆಕ್ಸ್ಟ್ ಬಂದ್ರೆ ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಒಂದ್ ರೇಂಜ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೋದು ಆ ಜಡ್ಜಸ್ಗೆ. ಬಟ್ ಸಮ್ ಟೈಮ್ಸ್ ಅಲ್ಲಿ ಅವ್ರನ್ನ ಅವರೇ ಸೆಲ್ಫ್ ಬಿಲ್ಡಪ್ ಕೊಟ್ಕೊಂತಾರಲ್ಲ, ಅದನ್ನೆಲ್ಲ ನೋಡ್ತಿದ್ರೆ ಅಯ್ಯೋ ಯಾಕಪ್ಪ ಇವರೆಲ್ಲ ಗೆದ್ದ ಆಲ್ರೆಡಿ ಆಚೆ ಹೋಗಿದ್ರಲ್ಲ, ಯಾಕೆ ಮತ್ತೆ ತಗೊಂಬಂದ್ ನಮ್ ತಲೆ ಮೇಲೆ ಕುಳಿಸ್ತಾ ಇದಾರೆ ಅವ್ರನ್ನ? ಇವ್ರ ಸೀಸನ್ನೇ ಜನ ಮರ್ತೋಗ್ಬಿಟ್ಟವ್ರೆ, ಇವ್ರು ಬೇಡ, ನಮ್ಗೆ ಹೊಸ ಕಂಟೆಸ್ಟೆಂಟ್ ನ ತಗೊಂಬನ್ನಿ. ಈ ಜಡ್ಜಸ್ ಬೇಡ, ಜಡ್ಜಸ್ ಹೊಸಬ್ರನ್ನ ಹಾಕಿ ನೀವು, ಇವ್ರ ಹಣೆ ಬರ ನಮಗ್ ಬೇಡ, ಗೆದ್ದಿರೋದೇ ಹೆಂಗ್ ಗೆದ್ದವ್ರೆ, ಏನೇನ್ ಹಣೆ ಬರ ಮಾಡವ್ರೆ ಅಂತ ಗೊತ್ತಾಗುತ್ತೆ. ಇದ್ರಲ್ಲಂತೂ ಲಾಸ್ಟ್ ಸೀಸನ್ ವಿನ್ನರ್ ಅಂತೂ ತುಂಬಾ ಅಂದ್ರೆ ತುಂಬಾ ಪಳಾರ್ ಬಿಡಿ. ಹೆಂಗೆ ಅಂದ್ರೆ ಅವ್ರಿಗೆ ಗೊತ್ತು ನಾನು ಇಲ್ಲಿ ಬಂದ್ರೆ ಇವ್ರು ನನ್ನ ರೋಸ್ಟ್ ಮಾಡ್ತಾರೆ, ಈ ಬಿಗ್ ಬಾಸ್ ಅವರು ನನ್ನ ಇಟ್ಕೊಂಡು TRP ಮಾಡ್ಕೋತಾರೆ ಅಂತ. ಪಾಪ ಆ ವ್ಯಕ್ತಿ ಅಂತೂ ಯಾರ್ ಸವಾಸಕ್ ಬೇಡ, ಅವ್ರಾಯ್ತು ಅವ್ರ ಕೆರಿಯರ್ ಆಯ್ತು ಅಂತ ಆ ಕೆರಿಯರ್ ನ ಬಿಲ್ಡ್ ಮಾಡ್ಕೊಂತ ಹೋಗ್ತಿದ್ದಾರೆ. ಇದೇ ಸ್ಮಾರ್ಟ್ ಆಗಿ ಆಡೋ ಇದು ಅಂತ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಲಾಸ್ಟ್ ಸೀಸನ್ ವಿನ್ನರ್ ಆಗಿದ್ದು. ಆ ರೇಂಜ್ಗೆ ಅವ್ರಿಗೆ ಕ್ರೇಜ್ ಬಂದಿದ್ದು. ಈ ತರ ಕ್ರಿಂಜ್ ತರ ಬಂದು ಜಡ್ಜಸ್ ತರ ಕುತ್ಕೊಂಡಿದ್ರೆ ಅಲ್ಲೂ ಅವ್ರಿಗೆ ಬ್ಯಾಕ್ ಶಾಟ್ ಅಂದ್ರೆ ಏನಾದ್ರು ಅಲ್ಲೂ ಅವ್ರಿಗೆ ಇದಾಗಕ್ ಸ್ಟಾರ್ಟ್ ಆಗ್ತಿತ್ತು. ಅಲ್ಲೂ ಏನಂತಾರೆ ಅದನ್ನ ಬ್ಯಾಕ್ ಫೈರ್ ಆಗಕ್ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೆ ಲಾಸ್ಟ್ ಸೀಸನ್ ವಿನ್ನರು ಯಾರ್ ಸವಾಸನೂ ಬೇಡ, ನನ್ ಕೆರಿಯರೇ ಬೇರೆ ಐತೆ, ನನ್ನ ಆಡಿಯನ್ಸೇ ಬೇರೆಯವ್ರೆ ಅಂತ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇ ನಿಜವಾದ ಪಳಾರ್ ಲಕ್ಷಣ.
ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ತುಂಬಾ ದಿನ ಇದೆಯಲ್ವಾ, ಆ ಕಂಟೆಸ್ಟೆಂಟ್ಸ್ ಯಾರು, ಯಾರ್ಯಾರು ಬರ್ತಾರೆ, ನನಗ್ ಬೇಕಾಗಿರೋ ಕಂಟೆಸ್ಟೆಂಟ್ಸ್ ಯಾರು ಬರ್ತಾರೆ, ಅದ್ರಲ್ಲಿ ನನಗ್ ಗೊತ್ತಿರೋ ಕಂಟೆಸ್ಟೆಂಟ್ಸ್ ಯಾರು ಬರ್ತಾರೆ, ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಈ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ. ಇನ್ನು ಈ ಅಗ್ನಿ ಪರೀಕ್ಷೆ ಬಗ್ಗೆ ಹೇಳೋದು ತುಂಬಾ ಇದೆ, ಒಂದೇ ಎಪಿಸೋಡ್ ಅಲ್ಲಿ ಇಷ್ಟು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಇವತ್ತಿಂದ ಡೈಲಿ ನೀವು ಬಿಗ್ ಬಾಸ್ ಅಪ್ಡೇಟ್ ನ ಈ ಚಾನಲ್ ಅಲ್ಲಿ ನೋಡ್ತಾ ಇರಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.